ಸಿಟಿ ಹೆಸರು ಹೇಳುವ ಹಾಗೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ತವರೂರು. ಇಲ್ಲಿ ಪ್ರತಿ ವಾರವೂ ಕಲರ್ಫುಲ್ ಇವೆಂಟ್ಸ್ಗಳು ನಡೀತಾನೆ ಇರುತ್ತೆ. ಒಂದಷ್ಟು ಕಾರ್ಯಕ್ರಮಗಳು ಜನರಿಗೆ ಮಸ್ತ್ ಮನರಂಜನೆ ನೀಡಿದ್ರೆ ಮತ್ತೊಂದಿಷ್ಟು ಇವೆಂಟ್ಸ್ಗಳು ನೋಡುಗರಲ್ಲಿ ಜ್ಞಾನವನ್ನು ವೃದ್ಧಿಸುತ್ತೆ. ಹೀಗೆ ಈ ವಾರ ನಡೆದ ಎಲ್ಲ ಇವೆಂಟ್ಸ್ಗಳ ಕಂಪ್ಲೀಟ್ ಡೀಟೇಲ್ ಕೊಡೋ ಕಾರ್ಯಕ್ರಮವೇ ಬೆಂಗಳೂರು ವೀಕ್ಲಿ ರೌಂಡ್ಸ್. ನಾನು ದೀಪಾ. ಈ ವಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆವರಣದಲ್ಲಿ ಹಬ್ಬದ ಕಳೆ ತುಂಬಿತ್ತು. ವಾರ್ಡ್ ಕೆಲಸಗಳಲ್ಲಿ ಬ್ಯುಸಿ ಆಗ್ತಿದ್ದ ಕಾರ್ಪೊರೇಟರ್ಸ್ಗಳು ನಾ ಮುಂದು ತಾ ಮುಂದು ಎನ್ನುವಂತೆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗಮನ ಸೆಳೆದ್ರು. ಜೊತೆಗೆ ಅದ್ಧೂರಿಯಾಗಿ ಕೆಂಪೇಗೌಡ ದಿನಾಚರಣೆಯನ್ನ ಆಚರಿಸಲಾಯಿತು. ಹಾಗೆ ಪಾಲಿಕೆ ವತಿಯಿಂದ ಸಮ್ಮರ್ ಕ್ಯಾಂಪ್ ಕೂಡ ಆಯೋಜಿಸಲಾಗಿತ್ತು. ಈ ವೀಕ್ ನಡೆದ ಎಲ್ಲ ಸಂತಸಮಯ ಕ್ಷಣಗಳು ಹೇಗಿತ್ತು ನೀವೇ ನೋಡಿ. ಸದಾ ವಾರ್ಡ್ ಕೆಲಸ ರಾಜಕೀಯ ಸಭೆ ಅಂತ ಬ್ಯುಸಿಯಾಗಿರೋ ಮಹಿಳಾ ಕಾರ್ಪೊರೇಟರ್ಸ್ ಅದಕ್ಕೆಲ್ಲ ಕೊಂಚ ಬ್ರೇಕ್ ಕೊಟ್ಟು ರಂಗೋಲಿ ಬಿಡಿಸೋದ್ರಲ್ಲಿ ಬ್ಯುಸಿ ಆಗಿದ್ರು. ಅದು ಬಿಬಿಎಂಪಿ ಹೆಡ್ ಆಫೀಸ್ ನಲ್ಲಿ. ಹೌದು, ಇದು ಪಾಲಿಕೆಯಲ್ಲಿ ನಡೆದ ರಂಗೋಲಿ ಸ್ಪರ್ಧೆಯ ಸ್ಪೆಷಲ್. ಇಲ್ಲ, ಖಂಡಿತವಾಗ್ಲೂ ಏನು ಅಂತಂದರೆ ಇವತ್ತು ಪಾರ್ಟಿಸಿಪೇಷನ್ ಮುಖ್ಯ. ಯಾರಿಗೆ ಪ್ರೈಸ್ ಬರಲಿ ಬಿಡಲಿ, ಇವತ್ತು ನಮ್ಮ BBMPಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಹೊರಗಡೆ ನೋಡ್ಬೋದು ರಂಗೋಲಿ, ಒಳಗಡೆ ನೋಡ್ಬೋದು ರಂಗೋಲಿ. ಇವತ್ತು ಮಹಿಳೆಯರು ಎಲ್ಲ ಹೊರಗಡೆ ನಿಂತು ರಂಗೋಲಿ ಹಾಕೋದೇ ಕಮ್ಮಿ ಇದೆ. ಇವತ್ತು ವರ್ಷಕ್ಕೊಂದು ದಿವಸ ನಮಗೆ ಮಹಿಳೆಯರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂದರೆ ನಮಗೂ ಒಂದು ಹಾಕೋಕ್ಕೂ ಒಂದು ಸಂಭ್ರಮ ಮತ್ತು ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿದೆ ಇವತ್ತು BBMPಲಿ ಅಂತ ತಿಳಿಸ್ತೀನಿ. ಹೌದು, ಬಿಬಿಎಂಪಿ ಪ್ರತಿ ವರ್ಷ ಆಚರಿಸಲಾಗುವ ಕೆಂಪೇಗೌಡ ದಿನಾಚರಣೆ ಪ್ರಯುಕ್ತ ಪಾಲಿಕೆ ನೌಕರರಿಗೆ ಹಾಗೂ ಕಾರ್ಪೊರೇಟರ್ಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿತ್ತು. ಕೆಲವು ಸದಸ್ಯರು ರಂಗೋಲಿಯಲ್ಲಿ ಕೈಚಳಕ ತೋರಿದ್ರೆ, ಇನ್ನು ಕೆಲವರು ಅಂದವಾದ ಚಿತ್ರ ಬಿಡಿಸಿ ತಾವು ಕೂಡ ಯಾರಿಗೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಟ್ರು. ಇದು ಕೆಂಪೇಗೌಡ ಜಯಂತಿ ಅಂಗವಾಗಿ ನಮಗೆ ಕಾರ್ಪೊರೇಟರ್ಸ್ಗೆ ಮತ್ತು ಸ್ಟಾಫ್ಗೆ ಎಲ್ರಿಗೂ ಈ ಥರ ರಂಗೋಲಿ ಮತ್ತು ಪೇಂಟಿಂಗ್ ಕಾಂಪಿಟೇಷನ್ ಇಟ್ಟಿದ್ದಾರೆ. ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ. ನನ್ನ ಕಾನ್ಸೆಪ್ಟು ಈಗ ನಮ್ಮ ಎಲ್ಲೆಡೆನೂ ಬರಗಾಲ, ಮಳೆ ಇಲ್ಲದೆ ಬರಗಾಲ ಇದೆಯಲ್ಲ, ಆ ಬಗ್ಗೆ ನಾನು ಅದರ ಬರಗಾಲದ್ದು ಕಾನ್ಸೆಪ್ಟ್ ಇಟ್ಕೊಂಡು ಪೇಂಟಿಂಗ್ ಮಾಡ್ತಾ ಇದ್ದೇನೆ. ನನಗೆ ಹಾಬಿ ನಂದು ಪೇಂಟಿಂಗ್. ಫ್ರೀ ಟೈಮಲ್ಲಿ ಪೇಂಟಿಂಗ್ ಮಾಡ್ತೇನೆ ಮನೆಯಲ್ಲೂ. ಒಟ್ನಲ್ಲಿ ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ರಂಗೋಲಿ ಬಿಡಿಸೋ ಮೂಲಕ ಎಂಜಾಯ್ ಮಾಡಿದ್ರು. ಪಾಲಿಕೆಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಇನ್ನು ಬಿಬಿಎಂಪಿಯಲ್ಲಿ ಕೆಂಪೇಗೌಡ ದಿನಾಚರಣೆಯನ್ನು ಆಚರಿಸಲಾಯಿತು. ಅದರ ಝಲಕ್ ಇಲ್ಲಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಸಂಭ್ರಮ ಮನೆ ಮಾಡಿತ್ತು. ಪಾಲಿಕೆ ಕಟ್ಟಡಗಳನ್ನು ವಿವಿಧ ಪುಷ್ಪ ಮಾಲೆಗಳಿಂದ ಸಿಂಗರಿಸಲಾಗಿತ್ತು. ಜನಪದ ಕಲೆಗಳು ಬಿಬಿಎಂಪಿ ಆವರಣಕ್ಕೆ ಹಬ್ಬದ ಕಳೆ ತಂದುಕೊಟ್ಟಿದ್ವು. ಅಂದಹಾಗೆ ಇವೆಲ್ಲ ಬೆಂಗಳೂರನ್ನ ಕಟ್ಟಿದ ಕೆಂಪೇಗೌಡರ 507ನೇ ಜನ್ಮ ದಿನಾಚರಣೆಯ ಸ್ಪೆಷಲ್. ಕೋಟ್ಯಾಂತರ ಮಂದಿ ಜೀವನೋಪಾಯ ಕಂಡುಕೊಂಡಿರೋ ಬೆಂಗಳೂರನ್ನ ಕಟ್ಟಿದ ಕೆಂಪೇಗೌಡರ ಜನ್ಮದಿನದ ಪ್ರಯುಕ್ತ ಪಾಲಿಕೆಯ ಸದಸ್ಯರು, ಸಿಬ್ಬಂದಿಗಳೆಲ್ಲ ಪಕ್ಷ ಭೇದ ಮರೆತು ಕೆಂಪೇಗೌಡ ದಿನಾಚರಣೆಯನ್ನ ಆಚರಿಸಿದ್ರು. ಮುಂಜಾನೆ ಬಿಬಿಎಂಪಿ ಕೇಂದ್ರ ಕಚೇರಿ ಮುಂಭಾಗದಲ್ಲಿರೋ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಸಂಪ್ರದಾಯದಂತೆ ಕೋರಮಂಗಲದಲ್ಲಿರೋ ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿ ಸಮಾಧಿ ಬಳಿ ಪೂಜೆ ನೆರವೇರಿಸಲಾಯಿತು. ಬೆಂಗಳೂರಿನ 4 ಗಡಿ ಗೋಪುರಗಳಿರೋ ಮೇಕ್ರಿ ಸರ್ಕಲ್, ಕೆಂಪಾಂಬುದಿ ಕೆರೆ, ಹಲಸೂರು ಕೆರೆ, ಲಾಲ್ಬಾಗ್ ಗಡಿ ಗೋಪುರದಿಂದ ಜ್ಯೋತಿಯನ್ನ ಮೆರವಣಿಗೆಯಲ್ಲಿ ತರಲಾಯಿತು. ಬಳಿಕ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಮೇಯರ್ ಜಿ ಪದ್ಮಾವತಿ ಜ್ಯೋತಿ ಸ್ವೀಕರಿಸಿದ್ರು. ಬೆಂಗಳೂರು ನಿರ್ಮಾತೃ ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡರ ಹಬ್ಬ
ನಮಗೆಲ್ಲರೂ ಕೂಡ ಇಡೀ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹಬ್ಬದ ವಾತಾವರಣ ಎಲ್ಲೆಲ್ಲೂ ಕೂಡ ಕಂಡು ಬರ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ನಾಡಪ್ರಭು ಕೆಂಪೇಗೌಡರ ಹಬ್ಬದ ಒಂದು ಅಂಗವಾಗಿ ನಾವು 4 ದಿಕ್ಕುಗಳಿಂದ 4 ಗಡಿಗೋಪುರಗಳೇನಿದೆ 4 ದಿಕ್ಕುಗಳಿಂದ ಜ್ಯೋತಿಯನ್ನು ತಂದು ಒಂದೊಂದು ಜಂಟಿ ಆಯುಕ್ತರ ಒಂದು ವಲಯದಲ್ಲಿ ಸಂಬಂಧಪಟ್ಟ ಜಂಟಿ ಆಯುಕ್ತರು, ಸ್ಥಳೀಯ ಅಧ್ಯಕ್ಷರು, ಕಾರ್ಪೊರೇಟರ್ಗಳು ಪಾದಯಾತ್ರೆ ಮಾಡುವ ಮೂಲಕ ಪಾದಯಾತ್ರೆ ಮಾಡ್ಕೊಂಡು ಅಲ್ಲಿಂದ ಜ್ಯೋತಿಯನ್ನು ತಂದು ಇಲ್ಲಿ ಒಟ್ಟಾರೆ 4 ಕಡೆಯಿಂದ 4 ದಿಕ್ಕುಗಳಿಂದ 4 ಜ್ಯೋತಿಯನ್ನು ತಂದು ಇಲ್ಲಿ ಹೆಡ್ ಆಫೀಸಲ್ಲಿ ಕೆಂಪೇಗೌಡರ ಒಂದು ಪ್ರತಿಮೆ ಮುಂದೆ ಇಟ್ಟು ಇನ್ನು ಸಂಗೀತ, ನೃತ್ಯದಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಕೆಂಪೇಗೌಡ ದಿನಾಚರಣೆಯ ಮೆರುಗನ್ನು ಹೆಚ್ಚಿಸಿದ್ವು. ಒಟ್ನಲ್ಲಿ ಕೆಂಪೇಗೌಡ ದಿನಾಚರಣೆಯಿಂದಾಗಿ ಬಿಬಿಎಂಪಿಯ ಆವರಣದಲ್ಲಿ ಸಂಭ್ರಮ ಮನೆ ಮಾಡಿದಂತೂ ಹೌದು. ಇನ್ನು ಬೆಂಗಳೂರಿನಲ್ಲಿ ಒಂದು ಡಿಫ್ರೆಂಟ್ ಆದ ಸಮ್ಮರ್ ಕ್ಯಾಂಪ್ ನಡೀತು. ಇದರಲ್ಲಿನ ಕೆಲವು ಝಲಕ್ಗಳು ಹೀಗಿವೆ ನೋಡಿ. ಚಕಚಕನೆ ಅಂತ ಮಲ್ಲಕಂಬ ಇಡ್ತಾ ಇರೋ ಪುಟ್ಟ ಪುಟಾಣಿ ಮಕ್ಕಳು, ಹಗ್ಗದ ಮೇಲೆ ಮಕ್ಕಳ ಯೋಗ ಕಸರತ್ತು, ಡೊಳ್ಳು ಕುಣಿತದಲ್ಲಿ ಮಕ್ಕಳ ಜಾದು, ಅರೆ ವಾವ್ ಅನ್ನೋ ಹಾಗೆ ಜನಪದ ಗೀತೆಯಿಂದ ಹಿಡಿದು ಹಿಪ್ ಹಾಪ್ ಡ್ಯಾನ್ಸ್ ಮಾಡ್ತಾ ಇರೋ ಪುಟಾಣಿಸ್. ಅಂದಹಾಗೆ ಈ ಎಲ್ಲ ದೃಶ್ಯಗಳು ಕಂಡು ಬಂದಿರುವುದು ನಗರದ ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾ ಮತ್ತು ಸಾಂಸ್ಕೃತಿಕ ಅಕಾಡೆಮಿಯಲ್ಲಿ ನಡೆದ ನಮ್ಮ ಸಂಸ್ಕೃತಿ ಅನ್ನೋ ಸಮ್ಮರ್ ಕ್ಯಾಂಪ್ನಲ್ಲಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಿಬಿಎಂಪಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು. ಇಲ್ಲಿ ಮಕ್ಕಳಿಗಾಗಿ ಮಲ್ಲಕಂಬ, ಡೊಳ್ಳು ಕುಣಿತ, ವೀರಗಾಸೆ, ಪೇಂಟಿಂಗ್, ಮಲ್ಲಕಂಬ ಯೋಗ ಹಾಗೂ ಇನ್ನಿತರೆ ದೇಸಿ ಕ್ರೀಡೆಗಳನ್ನ ಮಕ್ಕಳಿಗೆ ಕಲಿಸಿಕೊಡಲಾಯಿತು. ಇನ್ನು ಈ ಕಾರ್ಯಕ್ರಮಕ್ಕೆ ನಟಿ ಮಯೂರಿ, ಈ ಭಾಗದ ಶಾಸಕ ವಿಜಯಕುಮಾರ್, ಸ್ಥಳೀಯ ಕಾರ್ಪೊರೇಟರ್ ನಾಗರಾಜ್ ಭಾಗವಹಿಸಿ ಸಮ್ಮರ್ ಕ್ಯಾಂಪ್ಗೆ ಚಾಲನೆಯನ್ನ ನೀಡಿದ್ರು. ಇವತ್ತು ನಮ್ಮ ಸಂಸ್ಕೃತಿ ಹಬ್ಬ ಅಂತ 5ನೇ ವರ್ಷ ಮುಗಿದು 6ನೇ ವರ್ಷ ಇವತ್ತು ಪ್ರಾರಂಭ ಆಗ್ತಾ ಇದೆ. ಇದಕ್ಕೆ ಸಾವಿರಾರು ಜನ ನಮ್ಮ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಮಕ್ಕಳು ಸುಮಾರು 4 ವರ್ಷದಿಂದ ಸುಮಾರು 15-18 ವರ್ಷದವರೆಗೂ ಮಕ್ಕಳು ಇಲ್ಲಿ ಬಂದು ಕಲಿತಾರೆ. 1 ತಿಂಗಳು ಕಾರ್ಯಕ್ರಮ ನಮ್ಮ ಸಂಸ್ಕೃತಿ ಬೇಸಿಗೆ ಶಿಬಿರ 1 ತಿಂಗಳಿದು ಕಾರ್ಯಕ್ರಮ ನಡೆಯುತ್ತೆ. ಇದು ಉಚಿತವಾಗಿ ನಡೆಸುವಂಥ ಕಾರ್ಯಕ್ರಮ. ಇದಕ್ಕೆ ಒಳ್ಳೆ ಕೋರಿಯೋಗ್ರಾಫರ್ಸ್ ಎಲ್ಲ ಬಂದಿದ್ದಾರೆ. ಹುಬ್ಬಳ್ಳಿಯಿಂದ ಬಂದು ಮಲ್ಲಕಂಬ, ಹಗ್ಗ ಮಲ್ಲಕಂಬ, ಕೋಲಾಟ, ಜಾನಪದ ಜಾತ್ರೆ, ಕೆಂಪೇಗೌಡರ ನಾಟಕ, ಈ ಥರ ಸುಮಾರು ಕಲೆಗಳನ್ನ ಇಲ್ಲಿ ಕಲಿಸುವಂಥದ್ದಾಗತ್ತೆ 1 ತಿಂಗಳು. ಹೆಸರೇ ಹೇಳುವಂತೆ ನಮ್ಮ ಸಂಸ್ಕೃತಿ ಒಂದು ವಿನೂತನ ಕಾರ್ಯಕ್ರಮ. ಇದರಲ್ಲಿ ನಮ್ಮ ಜನಪದ ಸೊಗಡನ್ನ ಮಕ್ಕಳಿಗೆ ಹೇಳಿಕೊಡ್ಲಾಯಿತು. ಕ್ಯಾಂಪ್ನಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಮಕ್ಕಳಿಗೆ ವಿವಿಧ ಕ್ರೀಡೆಗಳನ್ನ ತರಬೇತಿ ನೀಡಲಾಯಿತು. ಇನ್ನು ಈ ಸಮ್ಮರ್ ಕ್ಯಾಂಪ್ನಲ್ಲಿ ಮಕ್ಕಳು ಖುಷಿಯಿಂದ ಭಾಗವಹಿಸಿದ್ರು. ಇಷ್ಟೇ ಅಲ್ಲ, ಈ ವಾರ ಇನ್ನು ಹಲವಾರು ಕಲರ್ಫುಲ್ ಇವೆಂಟ್ಸ್ಗಳಿಗೆ ಮೆಟ್ರೋ ನಗರಿ ಸಾಕ್ಷಿಯಾಯಿತು. ಅದ್ರ ಬಗ್ಗೆ ಹೇಳ್ತೀವಿ ಚಿಕ್ಕದೊಂದು ಬ್ರೇಕ್ ನಂತರ. ಇನ್ನು ಮಕ್ಕಳಿಗೆ ರಜಾ ದಿನಗಳು ಶುರುವಾಗೋದ್ರಿಂದ ಈ ವಾರ ಡಿಫ್ರೆಂಟ್ ಆಗಿರೋ ಸಮ್ಮರ್ ಕ್ಯಾಂಪ್ಗಳು ಶುರುವಾಗಿವೆ. ಹಾಗೆ ಚಿತ್ರ ರಸಿಕರಿಗಾಗಿ ಒಂದಷ್ಟು ಎಕ್ಸಿಬಿಷನ್ಗಳು ಕೂಡ ನಡೆದ್ವು. ಜೊತೆಗೆ ಈ ವಾರದ ಮತ್ತೊಂದು ಹೈಲೈಟ್ಸ್ ಅಂದ್ರೆ ಸೆಲ್ಫಿ ಆರ್ಟ್. ಇದೆಲ್ಲ ಹೇಗಿತ್ತು ನೀವೇ ನೋಡಿ. ಅಲ್ಲಿ ನೆರೆದಿದ್ದ ಮಕ್ಕಳಲ್ಲಿ ಬೇಸಿಗೆ ರಜೆಯ ಮಜವನ್ನ ಅನುಭವಿಸೋ ಖುಷಿ ಕಾಣ್ತಿತ್ತು. ಈ ಹಿಂದೆ ಕ್ಯಾಂಪ್ಗೆ ಬಂದಿದ್ದ ಮಕ್ಕಳಂತೂ ಕಳೆದ ವರ್ಷ ಇದ್ದ ಆಟಗಳ ಪಟ್ಟಿ ಕೊಡ್ತಾ ತಮ್ಮ ಅನುಭವ ಹೇಳ್ಕೊಳ್ತಿದ್ರು. ಇದೆಲ್ಲ ಕಂಡು ಬಂದಿದ್ದು ಅಖಿಲ ಕರ್ನಾಟಕ ಮಕ್ಕಳ ಕೂಟದ ಸಮ್ಮರ್ ಕ್ಯಾಂಪ್ನಲ್ಲಿ. ಈ ಮನೋರಂಜನಾ ಕ್ಯಾಂಪ್ನಲ್ಲಿ ಮಕ್ಕಳಿಗೆ ಯೋಗಾಸನ, ಧ್ಯಾನ, ದೈಹಿಕ ಶಿಕ್ಷಣ, ಬೆಂಕಿಯಿಂದ ರಕ್ಷಣೆ ಕುರಿತು ತಿಳುವಳಿಕೆ, ಪಥಸಂಚಲನ, ಚಿತ್ರಕಲೆ, ಪರಿಸರ ಕಾಳಜಿ ಒಳಗೊಂಡಂತೆ ಹಲವು ಕ್ರೀಡೆಗಳಲ್ಲಿ ಭಾಗಿಯಾಗಲು ಅವಕಾಶವಿತ್ತು. ಈ ವರ್ಷ 300ಕ್ಕೂ ಹೆಚ್ಚು ಮಕ್ಕಳು ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಂಡು ಸಖತ್ ಎಂಜಾಯ್ ಮಾಡಿದ್ರು. ಕರ್ನಾಟಕದಲ್ಲಿ 1938ರಲ್ಲಿ ಸ್ಥಾಪನೆ ಆದಂಥ ಮೊಟ್ಟಮೊದಲ ಮಕ್ಕಳ ಸಂಸ್ಥೆ ಅಖಿಲ ಕರ್ನಾಟಕ ಮಕ್ಕಳ ಕೂಟ. 30 ರಾಜ್ಯ ಮಟ್ಟದ ಸಮ್ಮೇಳನಗಳು ಹಾಗೂ 51 ಬೇಸಿಗೆ ಶಿಬಿರ ನಡೆಸಿಕೊಂಡು ಬಂದಿರತಕ್ಕಂಥ ಏಕೈಕ ಸಂಸ್ಥೆ ನಮ್ಮ ಮಕ್ಕಳ ಕೂಟ. ಇದು ಯಾಕೆ ವಿಶಿಷ್ಟ, ವಿಭಿನ್ನ, ವಿನೂತನ ಅಂತ ಹೇಳ್ತು ಅಂದರೆ, ನಾವಿದರೊಳಗೆ ನಮ್ಮ ಹಿಂದಿನ ತಲೆಮಾರಿನವರು ಮಾಡಿಕೊಂಡು ಬಂದಂಥ ಕಾರ್ಯಕ್ರಮಗಳನ್ನು ಬಿಟ್ಟಿಲ್ಲ. ಹಾಗೆಯೇ ಈಗಿನ ಮಕ್ಕಳಿಗೆ ಏನು ಬೇಕು,
ಅದನ್ನು ನಾವು ಬಳಸ್ಕೊಂಡು ಬರ್ತಾಯಿದ್ವಿ. ಉದಾಹರಣೆಗೆ ಯೋಗಾಭ್ಯಾಸ, ಗೀತೋಪದೇಶ, ಬೆಳಗಿನ ವ್ಯಾಯಾಮ ಮತ್ತು ಮಕ್ಕಳ ಮನೆಮದ್ದು ಹಿಂದಿನ ತಲೆಮಾರಿಂದ ನಡ್ಕೊಂಡು ಬಂದಾಗ್ತಾಯಿತ್ತು. ಅದ್ರ ಜೊತೆಗೆ ಹೊರಾಂಗಣ ಚಟುವಟಿಕೆಗಳಿರುತ್ತೆ ಮತ್ತು ಈಗಿನ ಮಕ್ಕಳಿಗೆ ಬೇಕಾದಂಥ ಜ್ಞಾನವರ್ಜನೆ ಹಾಗೂ ಜ್ಞಾನವೃದ್ಧಿ, ನೆನಪಿನ ಅಭಿವೃದ್ಧಿಗೋಸ್ಕರ ಒಂದು ದಿವಸದ ಕಮ್ಮಟವನ್ನು ಮಾಡ್ಕೋತಾ ಇರ್ತೀವಿ. ಇನ್ನು ಮಕ್ಕಳ ಕೂಟದಲ್ಲಿ ಸುತ್ತಮುತ್ತಲಿನ ಸರ್ಕಾರಿ, ಕಾರ್ಪೊರೇಷನ್ ಅನುದಾನಿತ ಶಾಲಾ ಮಕ್ಕಳು ಹೆಚ್ಚಾಗಿ ಭಾಗವಹಿಸುವುದು ವಿಶೇಷವಾಗಿತ್ತು. ಜೊತೆಗೆ ಮಕ್ಕಳಿಗೆ ಜ್ಞಾನ ವೃದ್ಧಿಸಿಕೊಳ್ಳಲು ಗ್ರಂಥಾಲಯ ವ್ಯವಸ್ಥೆ ಮಾಡಿದ್ದು ಈ ಕ್ಯಾಂಪ್ನ ಮತ್ತೊಂದು ಸ್ಪೆಷಾಲಿಟಿ. ಸದಾ ಕ್ಲಾಸ್, ಅಸೈನ್ಮೆಂಟ್ಸ್, ಎಕ್ಸಾಮ್ ಅಂತ ಬ್ಯುಸಿ ಆಗ್ತಿದ್ದ ಮಕ್ಕಳು ಈ ವಾರ ರಜೆಯ ಮಜವನ್ನ ಅನುಭವಿಸಿದಂತೂ ನಿಜ. ಇನ್ನು ಈ ವಾರ ಆರ್ಟ್ ಗ್ಯಾಲರಿಯಲ್ಲಿ ನಡೆದ ಸೆಲ್ಫಿ ಫೆಸ್ಟ್ ಝಲಕ್ ನಿಮ್ಮ ಮುಂದೆ. ಈಗ ಎಲ್ಲವೂ ಸೆಲ್ಫಿಮಯ. ಜನರು ಎಲ್ಲಿ ನಿಂತರು, ಕೂತ್ರು, ಮೊದಲಿಗೆ ಆ ಲೊಕೇಶನ್ ನಲ್ಲಿ ಒಂದು ಸೆಲ್ಫಿ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಣ ಅಂದ್ಕೋತಾರೆ. ಇಂಥ ಸೆಲ್ಫಿ ಜಗತ್ತಿಗೆ ಕನ್ನಡಿ ಹಿಡಿದು ಬಿನ್ನಿ ಮಿಲ್ ಮೈದಾನದಲ್ಲಿ ಏರ್ಪಡಿಸಿದ ಸೆಲ್ಫಿ ಆರ್ಟ್ ಗ್ಯಾಲರಿ. ಈ ವಿಭಿನ್ನವಾದ ಸೆಲ್ಫಿ ಲೋಕದಲ್ಲಿ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೆ ಮುಗಿಬಿದ್ದು ಸೆಲ್ಫಿ ತೆಗೆದುಕೊಳ್ತಾ ಇದ್ರು. ಈ ಪ್ರದರ್ಶನದಲ್ಲಿ ಆಯೋಜಿಸಿರೋ 3D ಸೆಲ್ಫ್ ಆರ್ಟ್ ಗ್ಯಾಲರಿಯಲ್ಲಿ ನೀವು ಅಂದ್ಕೊಂಡ ಗಿಮಿಕ್ ಎಲ್ಲ ಮಾಡಬಹುದು. ಗ್ಯಾಲರಿಯಲ್ಲಿ 30ಕ್ಕೂ ಅಧಿಕ 3D ಕಲಾಕೃತಿಗಳು ಇವೆ. ಲೈಫ್ ಸೈಜ್ ಚಿತ್ರಗಳು ನಿಜವಾಗಿ ವ್ಯಕ್ತಿಗಳ ಮುಂದೆ ನಿಂತ ಭಾವ ಮೂಡಿಸುತ್ತೆ. ಬಾಯಿ ತೆರೆದಿರೋ ಶಾರ್ಕ್, ಕೋಪೋದ್ರಿಕ್ತ ಡೈನೋಸಾರ್ ಚಿತ್ರಗಳು ನಿಜ ಪ್ರಾಣಿಗಳು ಎಂಬಂತೆ ಭ್ರಮೆ ಹುಟ್ಟಿಸಿದ್ವು. ಜೊತೆಗೆ ಪ್ರೀತಿಗೆ ಸಂಕೇತವಾದ ತಾಜ್ ಮಹಲ್ ನೋಡುಗರನ್ನ ಆಕರ್ಷಿಸ್ತಾ ಇದೆ. ನಮ್ಗೆ ದೊಡ್ಡವ್ರಿಗಿನ್ನ ಚಿಕ್ಕವ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ತಾಜ್ ಮಹಲ್ ನೋಡಿ ಎಂಜಾಯ್ ಮಾಡಿದ್ವಿ. ನಾವು ಅಷ್ಟು ದೂರ ಆಗ್ರಾಗೆ ಹೋಗೋಕ್ಕಾಗಲ್ಲ, ಹಂಗಾಗಿ ನಾವು ಇಲ್ಲೇ ನೋಡಿದ್ವಿ ತಾಜ್ ಮಹಲ್ಲು. ನನ್ನ ಮಗ ತುಂಬ ಎಂಜಾಯ್ ಮಾಡಿದ. ಟ್ರೈನು, ಇಲ್ಲಿರೋ ಗೇಮ್ಸು, ಡೆವಿಲ್ ಹೌಸ್ ಅಂತೂ ತುಂಬ ಚೆನ್ನಾಗಿದೆ. ಇದಲ್ಲದೆ ಶಾಪಿಂಗ್ ಪ್ರಿಯರಿಗೆ 130 ಮಳಿಗೆಗಳನ್ನು ಹಾಕಲಾಗಿತ್ತು. ಇದರಲ್ಲಿ ರಾಜಸ್ಥಾನ, ಕಾಶ್ಮೀರ, ಗುಜರಾತ್, ಉತ್ತರ ಪ್ರದೇಶ ಒಳಗೊಂಡಂತೆ ಹಲವು ರಾಜ್ಯಗಳಿಂದ ಆಗಮಿಸಿದ ಕರಕುಶಲ ಕರ್ಮಿಗಳು ಆಯಾ ರಾಜ್ಯದ ಕರಕುಶಲ ವಸ್ತುಗಳನ್ನು ಪ್ರದರ್ಶಿಸಿದ್ರು. ಮಕ್ಕಳಿಗೆ ಆಡಲು ವಿವಿಧ ರೀತಿಯ ಆಟಗಳು ಇದ್ರೆ ದೊಡ್ಡವರಿಗೆ ಶಾಪಿಂಗ್ ಮಾಡೋ ಅವಕಾಶ ಇಲ್ಲಿತ್ತು. ಆಡಿ ಕುಣಿದು ಕೊನೆಗೆ ವೆರೈಟಿ ಫುಡ್ ತಿಂದು ಮಸ್ತ್ ಮಜಾ ಮಾಡಿದ್ರು. ಇನ್ನು ಚಿತ್ರಕಲಾ ಪರಿಷತ್ನಲ್ಲಿ ಎಲ್ಲರ ಗಮನ ಸೆಳೆಯುವಂತ ಚಿತ್ರ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ಅದನ್ನ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಮುಳುಗುವ ಸೂರ್ಯನ ಮೋಹಕ ನೋಟ, ನದಿ ದಡದಲ್ಲಿ ತೇಲ್ತಾ ಇರೋ ಬಾತುಕೋಳಿಗಳು, ಚಳಿಗೆ ಉರಿಸ್ತಾ ಇರೋ ಬೆಂಕಿ, ಸಾರೋಟು, ಹೀಗೆ ಒಂದಕ್ಕೊಂದು ಭಿನ್ನವಾದ ಛಾಯಾಚಿತ್ರಗಳು ಇವೆಲ್ಲ ಕಂಡು ಬಂದಿದ್ದು ಆಂಧ್ರಪ್ರದೇಶ ಮೂಲದ ರಂಗಕರ್ಮಿ ವಿನಯ್ ಊನಾ ಕ್ಯಾಮ್ರಾ ಝಳಕದಲ್ಲಿ. ಈ ಚಿತ್ರಗಳನ್ನ ಚಿತ್ರಕಲಾ ಪರಿಷತ್ನಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಏಪ್ರಿಲ್ 7ರಂದು ಆರಂಭಗೊಂಡಿರೋ ಈ ಪ್ರದರ್ಶನ ಮೇ ಅಂತ್ಯದವರೆಗೂ ಸಾಗಲಿದೆ. ಕಲಾವಿದರು ದೇಶ ಮತ್ತು ವಿದೇಶಗಳ ಪ್ರಯಾಣ ಮಾಡಿದಾಗ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದ 30 ಛಾಯಾಚಿತ್ರಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಕಲಾವಿದ ಈ ಛಾಯಾಚಿತ್ರ ಪ್ರದರ್ಶನದಲ್ಲಿ ಪರಿಸರ, ಕಾಡು ಪ್ರಾಣಿಗಳು ಒಳಗೊಂಡಂತೆ ಭಿನ್ನ ಬಗೆಯ ಛಾಯಾಚಿತ್ರಗಳನ್ನು ಸೆರೆ ಹಿಡಿದಿದ್ದಾರೆ. Well, we are showcasing Mr. Ranganathan, the artist, his work. He's an upcoming artist and he does lovely photography works of nature, wildlife and landscape. These are all during his travels that he has taken these photography, and he's also gotten a lot of awards and recognition while he was abroad for these works. ಕಾಡಿನ ಮಧ್ಯೆ ಇರೋ ನದಿ, ನೀರಿನ ಹರಿವು, ಎಲೆಯನ್ನ ಹತ್ತಿರದಿಂದ ಫೋಕಸ್ ಮಾಡಿರೋದು, ಹಕ್ಕಿ ಮರಿಗೆ ಕೊಕ್ಕಿನಿಂದ ಉಣಿಸ್ತಾ ಇರೋದು, ಈ ಎಲ್ಲವೂ ಪ್ರಕೃತಿಯ ವಿಭಿನ್ನ ಲೋಕವನ್ನೇ ತೆರೆದಿಡುತ್ತವೆ. ನಗರಗಳಲ್ಲಿ ಕೇವಲ ಜನರ ಮಧ್ಯೆ ಕಳೆದು ಹೋಗುವ ನಗರವಾಸಿಗಳಿಗೆ ಈ ಛಾಯಾಚಿತ್ರಗಳು ಭಿನ್ನ ಅನುಭವ ನೀಡಿದ್ವು. ವಿನಯ್ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಪ್ರದರ್ಶನ ಮಾಡಿದ್ದಾರೆ. ಇಲ್ಲಿ ಕೆಲವು ಛಾಯಾಚಿತ್ರಗಳನ್ನ ಡಿಜಿಟಲ್ ಆರ್ಟ್ ಆಗಿ ಪರಿವರ್ತಿಸಿ ವಿಭಿನ್ನ ಪ್ರಯೋಗವನ್ನ ಮಾಡಿದ್ದಾರೆ.
ಇಷ್ಟೇ ಅಲ್ಲ, ಈ ವಾರ ಸಿಲಿಕಾನ್ ಸಿಟಿಯಲ್ಲಿ ಇನ್ನಷ್ಟು ಹಲವಾರು ಕಲರ್ಫುಲ್ ಇವೆಂಟ್ಸ್ಗಳು ನಡೆದವು. ಅವುಗಳನ್ನ ಹೇಳ್ತೀವಿ. ಟೇಕ್ ಎ ಸ್ಮಾಲ್ ಬ್ರೇಕ್. ಫನ್ ಗೇಮ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಅದರಲ್ಲೂ ಈ ಫನ್ ಗೇಮ್ಗಳು ಮಕ್ಕಳ ಫೇವರೆಟ್. ಹೀಗಾಗಿಯೇ ಮೆಟ್ರೋ ನಗರಿಯಲ್ಲಿ ಪುಟಾಣಿ ಮಕ್ಕಳಿಗಾಗಿ ಫನ್ ಗೇಮ್ಗಳು ನಡೆದವು. ಜೊತೆಗೆ ಆಭರಣ ಪ್ರಿಯರಿಗಾಗಿ ಜ್ಯುವೆಲರಿ ಫೆಸ್ಟ್ ಕೂಡ ನಡೀತು. ಇದರ ಝಲಕ್ ಇಲ್ಲಿದೆ. ಇಷ್ಟು ದಿನ ಸ್ಕೂಲ್ ಬುಕ್ಸ್ ಅಂತ ಬ್ಯುಸಿಯಾಗಿದ್ದ ಪುಟಾಣಿ ಮಕ್ಕಳು ಈ ವಾರ ಅವರದ್ದೇ ಲೋಕದಲ್ಲಿ ಮಸ್ತ್ ಮಜಾ ಮಾಡಿದ್ರು. ಅದ್ರ ಝಲಕ್ ಹೇಗಿದೆ ನೀವೇ ನೋಡಿ. ಅಂತೂ ಇಂತೂ ಸ್ಕೂಲ್ ಮಕ್ಕಳಿಗೆ ಎಕ್ಸಾಮ್ ಮುಗೀತು. ಎಕ್ಸಾಮ್ ಮುಗಿದ್ಮೇಲೆ ಕೇಳ್ಬೇಕಾ? ಅದ್ರಲ್ಲೂ ಸಮ್ಮರ್ ಬಂತು ಅಂದ್ರೆ ಸಾಕು, ಅವರದ್ದೇ ಲೋಕದಲ್ಲಿ ವಿಹರಿಸ್ತಾರೆ. ಇವರಿಗಾಗಿ ಒರಾಯಿನ್ ಮಾಲ್ಗಳಲ್ಲಿ ಫನ್ ಲೀಗ್ ಅನ್ನ ಸೃಷ್ಟಿ ಮಾಡಲಾಗಿತ್ತು. ಈ ವರ್ಷ ಜಂಗಲ್ ಥೀಮ್ ಒಳಗೊಂಡ ಗೇಮ್ಸ್ ಇದಾಗಿದ್ದು ಮಕ್ಕಳು ಕುಣಿದು ಕುಪ್ಪಳಿಸಿದ್ರು. ಅದನ್ನ ತಮ್ಮ ತೊದಲು ನುಡಿಗಳಿಂದಲೇ ಹೇಳ್ತಾರೆ. ಕೇಳಿ ಈ ಪುಟಾಣಿಗಳು ಏನ್ ಹೇಳ್ತಾರೆ ಅನ್ನೋದನ್ನ. ನನಗೆ ಸಮ್ಮರ್ ಹಾಲಿಡೇಸ್ ಬಂದಿದೆ. ನಾನು ಮಮ್ಮಿ ಜೊತೆ ಮಾಲ್ಗೆ ಬಂದಿದ್ದೀನಿ. ತುಂಬ ಗೇಮ್ಸ್ ಇದೆ. ನಂಗೆ ಆಡಿದ್ದು ನಂಗೆ ತುಂಬ ಖುಷಿಯಾಗಿದೆ. ಬಲೂನ್ ಫೈಟ್ ಆಡಿದೆ, ರಾಕ್ ಕ್ಲೈಂಬಿಂಗ್ ಆಡಿದೆ. ನನ್ನ ಹೆಸರು ಸಿಂಚನ. ನಂಗೆ ಇವತ್ತು ತುಂಬ ಖುಷಿ ಆಯಿತು. ನಾನು ಓರಿಯನ್ ಮೇಲೆ ಬಂದಿದ್ದೀನಿ. ನಾನು ಎಲ್ಲ ಗೇಮ್ಸ್ ಆಟಾಡಿದೆ. ನಂಗೆ ತುಂಬ ಖುಷಿ ಆಯಿತು. ನನ್ನ ಫೇವ್ರೆಟ್ ಗೇಮು ಜಂಪರು. 10 ದಿನಗಳ ಕಾಲ ಈ ಗೇಮ್ ಶೋ ಇರಲಿದೆ. ಕೃತಕ ಕಾಡುಗಳನ್ನ ನಿರ್ಮಾಣ ಮಾಡಲಾಗಿದ್ದು, ರೋಡಿಯೋ ಬುಲ್, ಬಾತುಕೋಳಿಗಳಿಗೆ ಗಾಳ ಹಾಕೋದು, ಬಲೂನ್ ಬ್ಲಾಸ್ಟ್, ವಾಟರ್ ಸ್ಪೋರ್ಟ್ಸ್ ಸೇರಿದಂತೆ 10 ಹಲವು ಫನ್ನಿ ಗೇಮ್ಸ್ಗಳು ಇದ್ವು. ತಮ್ಮ ಮಕ್ಕಳೊಂದಿಗೆ ಬಂದ ಪೋಷಕರು ಸಹ ಎಂಜಾಯ್ ಮಾಡಿದ್ರು. ಆಟ ಆಡಿಸಿದ್ವಿ. ತುಂಬ ಖುಷಿ ಆಯಿತು. ಮತ್ತು ಮಕ್ಕಳಿಗೆ ರಜಾ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಅವರು ತುಂಬ ಎಂಜಾಯ್ ಮಾಡ್ತಿದ್ದಾರೆ. ವರ್ಕ್ ಮಾಡ್ತಿರೋದ್ರಿಂದ ನಾವು ಆಚೆ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ವೀಕೆಂಡ್ ಬಂದಿರೋದ್ರಿಂದ ಎಲ್ರಿಗೂ ಖುಷಿ ಆಗ್ತಿದೆ. ಮಕ್ಕಳು ಕೂಡ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ಒಟ್ನಲ್ಲಿ ಎಕ್ಸಾಮ್ ಸ್ಟಡೀಸ್ ಅಂತ ಇದ್ದ ಮಕ್ಕಳು ಅಂದು ಅದಕ್ಕೆಲ್ಲ ಬ್ರೇಕ್ ಕೊಟ್ಟು ವೀಕೆಂಡ್ ಮಸ್ತ್ ಮಜಾ ಮಾಡಿದ್ರು. ಹಬ್ಬಗಳ ಸೀಸನ್ ಆರಂಭವಾದ್ರೆ ಹೆಂಗಳಿಯರಿಗೆ ಮೊದಲು ನೆನಪಾಗೋದೇ ಜ್ಯುವೆಲರಿ ಶಾಪಿಂಗ್. ಹೀಗಾಗಿ ಹೆಂಗಳಿಯರನ್ನೇ ಗಮನದಲ್ಲಿಟ್ಕೊಂಡು ಸಿಲಿಕಾನ್ ಸಿಟಿಯಲ್ಲಿ ಜ್ಯುವೆಲರಿ ಎಕ್ಸಿಬಿಷನ್ ಆಯೋಜಿಸಲಾಗಿತ್ತು. ಅದರ ಒಂದು ಝಲಕ್ ನಿಮಗಾಗಿ. ಹೌದು, ಇನ್ನೇನು ಮದುವೆ ಸೀಸನ್ ಹತ್ರ ಬಂದೇ ಬಿಡ್ತು. ಶುಭ ಕಾರ್ಯಗಳಿಗಾಗಿ ಡಿಫರೆಂಟ್ ಆಭರಣಗಳನ್ನ ಹುಡುಕೋರೆ ಹೆಚ್ಚು. ಇಂತಹ ಆಭರಣ ಪ್ರಿಯರಿಗಾಗಿ ನಗರದ ರಿಚ್ ಕಾರ್ಲ್ಟನ್ ಹೋಟೆಲ್ನಲ್ಲಿ ಇದೇ 12ರಿಂದ 14ರವರೆಗೆ ಏಷ್ಯಾ ಜ್ಯುವೆಲ್ ಫೇರ್ ಆಭರಣ ಮೇಳ ಆಯೋಜಿಸಲಾಗಿತ್ತು. ಸುಮಾರು 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಜ್ಯುವೆಲ್ ಶಾಪ್ಗಳು ಇದರಲ್ಲಿ ಭಾಗಿಯಾಗಿತ್ತು. ಪ್ಲಾಟಿನಂ ಆಭರಣ, ಅಮೂಲ್ಯ ಹರಳಿನ ಆಭರಣ, ಕುಂದನ್ ಆಭರಣಗಳು ಇಲ್ಲಿ ಲಭ್ಯವಿವೆ. ಇನ್ನು ಈ ಆಭರಣ ಮೇಳವನ್ನ ಮೈಸೂರು ಮಹಾರಾಜ ಯದುವೀರ್ ಹಾಗೂ ಅವರ ಪತ್ನಿ ತ್ರಿಷಿಕಾ ಕುಮಾರಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು. ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಅವರು ಮತ್ತೆ ಇಲ್ಲಿ ರಿಟ್ಸ್ ಕಾರ್ಲ್ಟನ್ ಅಲ್ಲಿ ಈ ಏಷ್ಯಾ ಜ್ಯುವೆಲ್ ಫೇರ್ 2017 ಆರ್ಗನೈಸ್ ಮಾಡಿದ್ರು. ನಮ್ಗೆ ಕರೆದಿದ್ರು ಉದ್ಘಾಟನೆಗೆ. ಮತ್ತೆ ಇಲ್ಲಿ ಚಿಕ್ಕ ಟೂರ್ ಮಾಡಿದ್ದೆ. ಯಾವಾಗಲೂ ಮೈಸೂರು ಮತ್ತು ಎಲ್ಲ ಇರೋದೆಲ್ಲ ರಾಜವಾಣಿತಲ್ಲದ್ದು ಭಾಳ ಜ್ಯುವೆಲ್ರಿ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿದ್ವಿ. ಅದು ಇಟ್ಸ್ ಎ ಸ್ಮಾಲ್ ಇಕಾನಮಿ, ಆದರೆ ಇಟ್ಸ್ ಎ ವೆರಿ ಎಸೆನ್ಷಿಯಲ್ ಇಕಾನಮಿ. ಸೊ ಅದು ವತಿಯಿಂದ ಸಪೋರ್ಟ್ ಮಾಡೋಕ್ಕೆ ಮತ್ತು ಇಲ್ಲಿ ನಮ್ಮ ಜನರಲ್ ಎಂಜಾಯ್ಮೆಂಟ್ ಮತ್ತು ಇದಕ್ಕೆ ಬಂದಿದೆ ಅಷ್ಟು. ಈಗ ಆಮೇಲೆ ಪರ್ಚೇಸ್ ಮಾಡ್ತೀನಿ. ಬಟ್ ಇಲ್ಲಿ ತುಂಬ ಯುನೀಕ್ ಡಿಸೈನ್ಸ್ ಇದೆ ಆಲ್ ಓವರ್ ಇಂಡಿಯಾ.
ಜ್ಯುವೆಲರ್ಸ್ ಬರ್ತಾರೆ, ತುಂಬ ಚೆನ್ನಾಗಿದೆ. ಇನ್ನು ಪ್ರದರ್ಶನದಲ್ಲಿ ಬೆಂಗಳೂರು, ದೆಹಲಿ, ಮುಂಬೈ, ಜೈಪುರ, ಸೂರತ್, ಕೋಲ್ಕತ್ತಾ, ಹೈದರಾಬಾದ್ಗಳ ಗ್ಲಾಮರಸ್ ಹಾಗೂ ಬ್ರ್ಯಾಂಡೆಡ್ ಆಭರಣಗಳು ದೊರೆಯಲಿದೆ. ಎಲ್ಲಾ ಬಗೆಯ ಆಭರಣಗಳನ್ನ ಒಂದೇ ಸೂರಿನಡಿ ಹಾಗೂ ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಾಗ್ತಾ ಇರೋದ್ರಿಂದ ಆಭರಣ ಪ್ರಿಯರು ಖುಷಿಯಾಗಿದ್ರು. ಇದು ಈ ವಾರದ ಮೆಟ್ರೋ ನಗರಿಯಲ್ಲಿ ನಡೆದ ಕಲರ್ಫುಲ್ ಇವೆಂಟ್ಸ್ಗಳು. ಮುಂದಿನ ವಾರ ಮತ್ತೊಂದಿಷ್ಟು ವಿಭಿನ್ನ ಇವೆಂಟ್ಸ್ಗಳೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.